ನ್ಯೂಸ್ ಅವರ್ನಲ್ಲಿ ಮೊದಲ ಪ್ರಮುಖವಾದಂತಹ ಸುದ್ದಿ ಅದು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಸತ್ಯವನ್ನ ಒಪ್ಪಿಕೊಂಡಂತಹ ಸುದ್ದಿ. ಇಷ್ಟು ದಿನ ಸಾಕ್ಷ್ಯ ಕೊಡಿ ಅಂತ ಸಾಕ್ಷ್ಯವನ್ನ ಕೇಳಿ ದಾಳಿಯನ್ನ ಒಪ್ಕೊಂಡಿರಲಿಲ್ಲ ಪಾಕಿಸ್ತಾನ. ಆದರೆ ಈಗ ಕೊನೆಗೂ ಕೂಡ ದಾಳಿಯನ್ನ ಒಪ್ಕೊಂಡಿದೆ ಪಾಕಿಸ್ತಾನ. ಈ ಕುರಿತಾಗಿ ಬೇರೆ ಯಾರು ಹೇಳಿದ್ದಲ್ಲ, ಸ್ವತಃ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಮಾತನಾಡಿದ್ದಾರೆ. ಅದು ಕೂಡ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದಂತಹ ಶರೀಫ್ ಅವರು ಭಾರತ ದಾಳಿಯ ಬಗ್ಗೆ ಒಪ್ಕೊಂಡಿದ್ದಾರೆ. ಹೌದು, ಭಾರತ ದಾಳಿಯನ್ನ ಮಾಡಿದೆ, ನಮ್ಮ ಏರ್ ಬೇಸ್ಗಳನ್ನ ರನ್ವೇಯನ್ನ ಇಷ್ಟು ದಿನ ಮುಟ್ಟಿಲ್ಲ ಅಂತ ಹೇಳ್ತಾ ಇದ್ದಂತಹ ಶರೀಫ್ ಅವರು ಇಲ್ಲ, ನಮ್ಮ ಪ್ರಮುಖ ಏರ್ ಬೇಸ್ಗಳನ್ನೇ ಭಾರತ ಧ್ವಂಸಗೊಳಿಸಿದೆ ಅಂತ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಒಪ್ಕೊಂಡಿದ್ದಾರೆ. ಮಧ್ಯರಾತ್ರಿ ಪ್ರಧಾನಿಗೆ ಸೇನಾ ಮುಖ್ಯಸ್ಥರು ಕರೆ ಮಾಡ್ತಾರಂತೆ. ಅದು ಯಾವ ಮಧ್ಯರಾತ್ರಿ? ಮೇ 9 ಮತ್ತು 10 ಮಧ್ಯರಾತ್ರಿ ಅವರಿಂದ ಕರೆ ಬರುತ್ತಂತೆ ಶಹಬಾಜ್ ಶರೀಫ್ ಅವ್ರಿಗೆ. ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಕರೆ ಮಾಡಿ ಹೇಳ್ತಾರಂತೆ, ಭಾರತ ದಾಳಿ ಮಾಡಿದೆ, ಆ ದಾಳಿಯಲ್ಲಿ ನಮ್ಮ ಪ್ರಮುಖ ಏರ್ ಬೇಸ್ ನೂರ್ ಖಾನ್ ಏರ್ ಬೇಸ್ ಏನಿದೆ ಅದು ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಅದಷ್ಟೇ ಅಲ್ಲ, ಇತರೆ ವಾಯು ನೆಲೆಗಳೂ ಕೂಡ ಸಂಪೂರ್ಣವಾಗಿ ದಾಳಿಯಲ್ಲಿ ನಾಶವಾಗಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ರಂತೆ. ಸೊ ಈ ವಿಚಾರ ತಿಳಿದಂತಹ ಶಹಬಾಜ್ ಶರೀಫ್ ಅವ್ರಿಗೆ ನೋವಾಯ್ತಂತೆ. ಆ ಕ್ಷಣ ಮಧ್ಯರಾತ್ರಿ 2:30 ಸುಮಾರಿಗೆ ಏನು ಕರೆ ಬರುತ್ತಲ್ಲ, ಆಗ ಈ ವಿಷಯ ಕೇಳಿ ನನಗೆ ನೋವಾಯಿತು, ಬೇಸರ ಆಯಿತು, ಇದನ್ನ ಕ್ಲಿಯರ್ ಆಗಿ ಹೇಳ್ತಾರೆ ಇವತ್ತಿನ ಸಾರ್ವಜನಿಕ ಸಭೆಯಲ್ಲಿ. ರಾವಲ್ಪಿಂಡಿ ಮತ್ತು ಇಸ್ಲಾಮಾಬಾದ್ ನಡುವೆ ಇರುವಂತಹ ನೂರ್ ಖಾನ್ ವಾಯುನೆಲೆ ಇದು ಪಾಕಿಸ್ತಾನದ ಪ್ರಮುಖ ಏರ್ ಬೇಸ್. ಆಗ್ಲಿಂದಲೂ ಕೂಡ ನಾವು ಅದನ್ನೇ ಹೇಳ್ತಾ ಇದ್ವಿ, ಪ್ರಮುಖ ಏರ್ ಬೇಸ್ಗಳನ್ನೇ ಭಾರತೀಯ ಸೇನೆ ಉಡಾಯಿಸಿದೆ ಅನ್ನುವಂಥದ್ದು. ಹಾಗಾದ್ರೆ ಶಹಬಾಜ್ ಶರೀಫ್ ಏನ್ ಹೇಳಿದ್ರು, ಏನೇನು ಒಪ್ಕೊಂಡ್ರು? ಇದು ಶಹಬಾಜ್ ಶರೀಫ್ ಅವರ ಮಾತು. ಸಾಕ್ಷ್ಯ ಕೊಡಿ, ಭಾರತ ನಮ್ಮ ವಾಯುನೆಲೆಯನ್ನ ಟಚ್ಚೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಂತಹ ಪಾಕಿಸ್ತಾನ ಈಗ ಯಾವ ರೀತಿ ಉಲ್ಟಾ ಹೊಡಿತಾ ಇದೆ ಅನ್ನೋದನ್ನ ಈ ಒಂದು ಅವರ ಹೇಳಿಕೆಯಲ್ಲಿ ನಾವು ಗಮನಿಸಬಹುದು. ಏಟ್ ಬಿದ್ದರೂ ಕೂಡ ಬಡಾಯಿ ಕೊಚ್ಕೊಳ್ಳುತ್ತೆ ಈ ಪಾಕಿಸ್ತಾನ. ಈ ಹಿಂದಿನಿಂದಲೂ ಕೂಡ 1947ರಿಂದಲೂ ಕೂಡ ಅದು ಇದನ್ನೇ ಮಾಡ್ತಾ ಇರೋದು, ಈಗಲೂ ಇದನ್ನೇ ಮಾಡ್ತಾ ಇದೆ, ಮುಂದೆಯೂ ಕೂಡ ಇದನ್ನೇ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಡ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಅವರ ಉತ್ತರನ ಪೌರುಷದ ರೀತಿ. ಪಾಕ್ ಸ್ಮಾರಕ ಸಮಾವೇಶದಲ್ಲಿ ಅವರು ಬಡಾಯಿ ಕೊಚ್ಕೊಳ್ತಾರೆ. ಭಾರತವೇ ಕದನ ವಿರಾಮಕ್ಕೆ ಮನವಿ ಮಾಡಿತ್ತಂತೆ. 10ನೇ ತಾರೀಕು ಎರಡೂ ರಾಷ್ಟ್ರಗಳ ನಡುವೆ ಏನು ಕದನ ವಿರಾಮ ಒಪ್ಪಂದ ಆಗತ್ತೆ, ಸೊ ಅನೌನ್ಸ್ ಆಗತ್ತೆ. ಅದಾದ ನಂತರ ಪಾಕಿಸ್ತಾನದಲ್ಲಿ ಶಹಬಾಜ್ ಶರೀಫ್ ಅವರು ತಮ್ಮ ಜನರಿಗೆ ಹೇಳುವಂತಹ ಮಾತಿದು, ಕದನ ವಿರಾಮ ನಾವು ಭಾರತಕ್ಕೆ ಹೋಗಿ ಅಂಗಲಾಚಿ ಬೇಡ್ಕೊಂಡಿದ್ದಲ್ಲ, ಇದು ಭಾರತವೇ ನಮ್ಮ ಹತ್ರ ಬಂತು, ಕದನ ವಿರಾಮಕ್ಕೆ ಮನವಿ ಮಾಡ್ತು, ಭಾರತದ ದಾಳಿಗೆ ನಾವು ತಕ್ಕ ಉತ್ತರವನ್ನ ಕೊಟ್ಟಿದ್ದೀವಿ, ಪ್ರತಿ ದಾಳಿಯನ್ನ ಮಾಡಿದ್ದೀವಿ, ಪ್ರತಿ ದಾಳಿ ಮಾಡಿದ ನಂತರ ಭಾರತ ಹೆದರ್ಕೊಳ್ತು, ಅದಕ್ಕಾಗಿ ಕದನ ವಿರಾಮ ಬೇಕು ಅಂತ ನಮ್ಮ ಬಳಿ ಬಂದು ಅಂಗಲಾಚ್ತು ಅನ್ನೋದನ್ನ ಶಹಬಾಜ್ ಶರೀಫ್ ಅವರು ಹೇಳಿದರು. ಅದಾದ ನಂತರ ಕದನ ವಿರಾಮ ಘೋಷಣೆ ಆಯಿತು. ಇದಕ್ಕಿಂತಲೂ ಗೌರವಯುತವಾದದ್ದು ಏನಿದೆ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ರು ಶಹಬಾಜ್ ಶರೀಫ್ ಅವರು. ಆದರೆ ಈಗ ಹೇಳ್ತಾರೆ, ಇಲ್ಲ, ಭಾರತ ನಮ್ಮ ಪ್ರಮುಖ ವಾಯು ನೆಲೆಗಳನ್ನು, ಏರ್ ಬೇಸನ್ನು, ರನ್ವೇಯನ್ನು ಉಡಾಯಿಸಿದೆ. ಸೊ ಇದು ಬಹಳ ನೋವನ್ನು ತರ್ತಾ ಇದೆ ಅನ್ನುವಂಥದ್ದನ್ನು. ಆಪರೇಷನ್ ಸಿಂಧೂರ ಕಂಗೆಟ್ ಹೋಗ್ಬಿಟ್ಟಿದೆ ಪಾಕಿಸ್ತಾನ. ಸೊ ಈಗ ಪಾಕಿಸ್ತಾನ ಮತ್ತೊಂದು ಹೊಸ ನಾಟಕವನ್ನು ಮಾಡ್ತಾ ಇದೆ. ಅದೇನು? ಅದು ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ ಅಮೇರಿಕಾ ಅಧ್ಯಕ್ಷರು ಹೇಳಿದ್ರು, ಟ್ರಂಪ್ ಹೇಳಿದಂತಹ ಮಾತು, ಇದು ಕಾಶ್ಮೀರ ಸಮಸ್ಯೆ ಬಹಳ ವರ್ಷಗಳಿಂದ ನಡೀತಾ ಇರುವಂತಹ ಸಮಸ್ಯೆ, ಎರಡು ರಾಷ್ಟ್ರಗಳು ಕೂತ್ಕೊಂಡು ಮಾತುಕತೆಯನ್ನು ನಡೆಸಬೇಕು ಅಂತ. ಭಾರತವೂ ಕೂಡ ಅದೇ ಸ್ಟ್ಯಾಂಡ್. ಅಂದರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಈ ಕಾಶ್ಮೀರ ಸಮಸ್ಯೆ ಇದೆ, ಇದು ಆಂತರಿಕವಾದಂತಹ ಸಮಸ್ಯೆ, ಇದನ್ನು ನಾವೇ ಬಗೆಹರಿಸ್ಕೊಳ್ತೀವಿ, ಮೂರನೇ ರಾಷ್ಟ್ರದ ಮಧ್ಯಸ್ಥಿಕೆ ಬೇಡ ಅನ್ನುವಂಥದ್ದನ್ನು. ಆದರೆ ಈ ವಿಚಾರದಲ್ಲಿ ಈಗ ಪಾಕಿಸ್ತಾನ ಹೊಸ ನಾಟಕವನ್ನೇ ಆಡ್ತಾ ಇದೆ. ಅದು ಹೇಳ್ತಾ ಇರೋದು, ಕಾಶ್ಮೀರ ವಿವಾದದಲ್ಲಿ ಚೀನಾವನ್ನ ಎಳೆತರ್ತಾ ಇದೆ. ಈ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನ ಸಮಸ್ಯೆ ಮಾತ್ರ ಅಲ್ಲ, ಇದು ಚೀನಾದ ಸಮಸ್ಯೆಯೂ ಕೂಡ. 3 ದೇಶಗಳ ಮಧ್ಯೆ ಇರುವಂತಹ ಗಡಿ ವಿವಾದ ಇದು ಅಂತ ಪಾಕಿಸ್ತಾನ ಸೇನಾ ವಕ್ತಾರ ಅಹಮದ್ ಚೌಧರಿ
ಹೇಳ್ತಾ ಇರುವಂತಹ ಮಾತಿದು. ಭಾರತ, ಪಾಕ್ ಮತ್ತು ಚೀನಾದ ನಡುವಿನ ವಿಚಾರ ಈ ಕಾಶ್ಮೀರ ಸಮಸ್ಯೆ ಅನ್ನುವಂಥದ್ದು. ಪಾಕಿಸ್ತಾನ, ಭಾರತ ಮತ್ತು ಚೀನಾ ಮೂರು ರಾಷ್ಟ್ರಗಳು ಕುತ್ಕೊಂಡು ಈ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕಂತೆ. ಸೊ ಹೊಸ ನಾಟಕ ಆಡ್ತಾ ಇದೆ ಪಾಕಿಸ್ತಾನ. ಹಾಗಾದ್ರೆ ಸೇನಾ ವಕ್ತಾರ, ಪಾಕಿಸ್ತಾನದ ಸೇನಾ ವಕ್ತಾರ ಏನ್ ಹೇಳಿದ್ರು? ಇದು ಸೇನಾ ವಕ್ತಾರ, ಪಾಕಿಸ್ತಾನ ಸೇನಾ ವಕ್ತಾರರ ಮಾತಾಯ್ತು. ಇದರ ನಡುವಿನಲ್ಲಿ ಪಾಕಿಸ್ತಾನ ಪೀಪಲ್ ಪಾರ್ಟಿಯ ಅಂದ್ರೆ PPPಯ ನಾಯಕ ಬಿಲಾವಲ್ ಭುಟ್ಟೋ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ರಾತ್ರಿಯ ವೇಳೆ ಭಾರತ ದಾಳಿ ಮಾಡಬಾರ್ದಾಗಿತ್ತು ಅನ್ನೋದನ್ನ ಹೇಳ್ತಿದ್ದಾರೆ ಬಿಲಾವಲ್ ಭುಟ್ಟೋ. ಆದರೆ ಪಾಕಿಸ್ತಾನ ಮಾಡಿದಂತಹ ದಾಳಿಯ ಬಗ್ಗೆ ಬಿಲಾವಲ್ ಭುಟ್ಟೋ ಅವರಿಗೆ ಯಾವುದೇ ಅರಿವಿಲ್ಲ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಭಾರತ ಮಾಡಿದಂತಹ ದಾಳಿಯ ಬಗ್ಗೆನೇ ಅವರು ಮಾತನಾಡ್ತಾ ಇರುವಂಥದ್ದು. ರಾತ್ರಿಯ ಸಂದರ್ಭದಲ್ಲಿ ಭಾರತ ದಾಳಿ ಮಾಡಬಾರ್ದಾಗಿತ್ತು ಅನ್ನೋದನ್ನ ಹೇಳ್ತಾರೆ. ತಾಕತ್ತಿದ್ರೆ ಹಗಲಿನ ವೇಳೆ ದಾಳಿ ಮಾಡಬೇಕಿತ್ತಂತೆ. ಇದು PPP ನಾಯಕ ಬಿಲಾವಲ್ ಭುಟ್ಟೋ ಅವರ ಮಾತು. ಭಾರತ ರಾತ್ರಿ ಸಮಯದಲ್ಲಿ ದಾಳಿ ಮಾಡಬಾರ್ದಿತ್ತು, ಧೈರ್ಯ ಇದ್ದಿದ್ರೆ, ತಾಕತ್ತಿದ್ದಿದ್ರೆ ಹಗಲಿನ ಸಂದರ್ಭದಲ್ಲಿ ದಾಳಿ ಮಾಡಬೇಕಾಗಿತ್ತು. ಯಾವಾಗ ಪಾಕಿಸ್ತಾನದ ಪ್ರಮುಖ 9 ವಾಯುನೆಲೆಗಳ, ಅಂದ್ರೆ ವಾಯುನೆಲೆ ಅಲ್ಲ, ಅದು ಪಾಕಿಸ್ತಾನದಲ್ಲಿ ಉಗ್ರರು ಇದ್ದಂತಹ ನೆಲೆ ಏನಿದೆ, ಆ ಉಗ್ರರ ನೆಲೆಗಳನ್ನ ಭಾರತ ಏನು ಧ್ವಂಸ ಮಾಡ್ತಲ್ಲ, 9 ಪ್ರಮುಖ ಉಗ್ರರ ನೆಲೆಗಳನ್ನ. ಸೊ ಅದರ ಬಗ್ಗೆ ಮಾತನಾಡ್ತಾರೆ. ಇದರ ಜೊತೆಗೆ ಪಾಕಿಸ್ತಾನ ಏನು ಪ್ರಮುಖ ವಾಯುನೆಲೆ ಏನಿದೆ, ನೂರ್ ಖಾನ್ ಏರ್ಬೇಸ್ ಸೇರಿದಂತೆ ಪ್ರಮುಖ ವಾಯುನೆಲೆ ಏರ್ಬೇಸ್ ಅನ್ನ ಭಾರತ ಏನು ಉಡಾಯಿಸ್ತಲ್ಲ, ಅದರ ಬಗ್ಗೆಯೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಪಾಕಿಸ್ತಾನದ ನಾಯಕರುಗಳು ಹೇಳಿದಂತಹ ಸ್ಟೇಟ್ಮೆಂಟ್ ಇರ್ಬೋದು, ಪಾಕಿಸ್ತಾನ ನಡೆದುಕೊಂಡಂತಹ ರೀತಿ ಇರ್ಬೋದು, ಅದರ ಬಗ್ಗೆ ಅವ್ರಿಗೆ ತಕರಾರಿಲ್ಲ. ಆದರೆ ಭಾರತ ಏನು ದಾಳಿಯನ್ನ ಮಾಡ್ತೋ ಅದು ರಾತ್ರಿ ದಾಳಿ ಮಾಡಬಾರ್ದಿತ್ತು, ಹಗಲಿನಲ್ಲಿ ದಾಳಿ ಮಾಡಬೇಕಿತ್ತು, ತಾಕತ್ತಿದ್ರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಪಾಕ್ ಸತ್ಯದ ಜೊತೆ ಬಿಲಾವಲ್ ಭುಟ್ಟೋ ಅವರು ನಿಂತಿದ್ದಾರೆ. ಪಾಕಿಸ್ತಾನ ಇಷ್ಟು ದಿನ ಏನು ಹೇಳ್ಕೊಂಡು ಬಂತಲ್ಲ, ಈ ಆಪರೇಷನ್ ಸಿಂಧೂರ ಅದಾದ ನಂತರ ನಡೆದಂತಹ ದಾಳಿ ಪ್ರತಿದಾಳಿಯ ಕುರಿತಾಗಿ, ಸೊ ಅದು ಪಾಕಿಸ್ತಾನ ಯಾವ ನೆರೇಟಿವ್ ತೋರಿಸ್ತೋ ಸೊ ಅದರ ಬಗ್ಗೆ ಮಾತ್ರ ಬಿಲಾವಲ್ ಭುಟ್ಟೋ ಅವರು ಮಾತನಾಡ್ತಾ ಇದ್ದಾರೆ. ಅದೇ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಹೇಳಿದ್ರು ಬಿಲಾವಲ್ ಭುಟ್ಟೋ? ಇದು ಬಿಲಾವಲ್ ಭುಟ್ಟೋ ಅವರ ಮಾತು. ಇದೆಲ್ಲ ನಾಯಕರುಗಳ ಹೇಳಿಕೆಯನ್ನು ನಾವು ಗಮನಿಸಿದ್ವಿ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಯಾವ ರೀತಿ ಈಗ ಸತ್ಯವನ್ನು ಒಪ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಪ್ರತಿ ಬಾರಿಯೂ ಕೂಡ ಅಷ್ಟೇ ಮಾಡ್ತಾ ಇದೆ ಪಾಕಿಸ್ತಾನ. ದಾಳಿ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ಮೂಗಿನ ನೇರಕ್ಕನೆ ನೋಡುವಂಥದ್ದು, ಮಾತನಾಡುವಂಥದ್ದು, ಭಾರತದಿಂದ ಯಾವುದೇ ದಾಳಿಗಳು ಆಗಿಲ್ಲ ಅನ್ನೋದನ್ನ ಪದೇ ಪದೇ ಹೇಳುತ್ತೆ. ಆದರೆ ಸುಮಾರು ದಿನಗಳ ನಂತರ ಸತ್ಯ ಏನು ಅನ್ನೋದನ್ನ ಒಪ್ಕೊಳ್ಳುತ್ತೆ. ಸತ್ಯ ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೆ. ಸೊ ಇದರ ನಡುವಿನಲ್ಲಿ ಪಾಕಿಸ್ತಾನದ ಪತ್ರಕರ್ತ ಒಬ್ರು ಮಾತನಾಡಿದ್ದಾರೆ. ಅವರು ಹೇಳುವಂತಹ ಮಾತು ಬಹಳ ಇಂಟ್ರೆಸ್ಟಿಂಗ್. ಅಂದರೆ ಪಾಕಿಸ್ತಾನ ಸೇನೆಯ ದುಸ್ಥಿತಿ ಏನಿದೆಯಲ್ಲ ಅದನ್ನ ಸಂಪೂರ್ಣವಾಗಿ ಬಿಚ್ಚಿಟ್ಟಿದ್ದಾರೆ. ಒಂದು ವೇಳೆ ಈ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧದ ಉದ್ವಿಗ್ನ ಸ್ಥಿತಿ ಏನಿದೆ ಅದು 2 ದಿನ ಮುಂದುವರೆದಿದ್ದೆ ಆದರೆ ಅದರ ಕತೆ ಬೇರೆನೇ ಆಗಿರ್ತಿತ್ತಂತೆ. ಭಾರತದ ಮಿಸೈಲ್ಗಳು ನಿಖರವಾಗಿ ದಾಳಿಯನ್ನ ಮಾಡಿದ್ವು. ಪಾಕ್ ಪತ್ರಕರ್ತ ಮೊಯಿದ್ ಪೀರ್ಜಾದೆ ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. 2 ದಿನ ಇದೇ ರೀತಿ ಯುದ್ಧ ಏನಾದರೂ ಮುಂದುವರೆದಿದ್ದೇ ಆಗಿದ್ದಿದ್ರೆ ಪಾಕಿಸ್ತಾನದ ಕತೆ ಬೇರೆನೇ ಆಗ್ತಾ ಇತ್ತು. ಪಾಕಿಸ್ತಾನ ಸಂಪೂರ್ಣವಾಗಿ ನಾಶ ಆಗ್ತಾ ಇತ್ತು. ಸ್ಯಾಟಲೈಟ್ ಇಮೇಜ್ ದಾಳಿ ಸ್ಪಷ್ಟಪಡಿಸ್ತಾ, ಅಂದರೆ ಸ್ಯಾಟಲೈಟ್ ಇಮೇಜ್ ಏನಿದೆಯಲ್ಲ ಅದು ಭಾರತ ಮಾಡಿದಂತಹ ದಾಳಿ ಅದನ್ನ ಸ್ಪಷ್ಟಪಡಿಸ್ತಾ ಇದೆ. ಅದಕ್ಕೆ ಸಾಕ್ಷ್ಯ ಇದು. ಇದೇ ರೀತಿ ದಾಳಿ ಮುಂದುವರೆದ್ರೆ ಬಿಕ್ಕಟ್ಟು ಎದುರಾಗ್ತಾ ಇತ್ತಂತೆ ಪಾಕಿಸ್ತಾನದಲ್ಲಿ. ಪಾಕ್ ಸೇನೆ ದೊಡ್ಡ ಬಿಕ್ಕಟ್ಟಿನಲ್ಲಿ ಇರಬೇಕಾಗ್ತಾ ಇತ್ತು ಅಂತ ಪಾಕಿಸ್ತಾನದ ಪತ್ರಕರ್ತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಭಾರತ ಏನ್ ದಾಳಿ ಮಾಡ್ತೋ ಆ ದಾಳಿ ನಿಖರವಾಗಿತ್ತು. ಭಾರತ ಏನ್ ಅನ್ಕೊಂಡು ದಾಳಿ ಮಾಡ್ತೋ ಆ ದಾಳಿ ಸಫಲ ಆಗಿದೆ. 23 ಕಡೆಗಳಲ್ಲಿ ಭಾರತದಿಂದ ದಾಳಿ ಆಗಿದೆ ಅಂತ ಹೇಳ್ತಾರೆ ಪಾಕಿಸ್ತಾನದ ಪತ್ರಕರ್ತ ಮೊಯಿದ್ ಪೀರ್ಜಾದೆ. ಹಾಗಾದ್ರೆ ಮೊಯಿದ್ ಪೀರ್ಜಾದೆ ಏನ್ ಹೇಳಿದ್ರು, ಯಾವೆಲ್ಲ ವಿಚಾರದ ಬಗ್ಗೆ ಮಾತನಾಡಿದ್ರು? ಇನ್ನು ಪಾಕಿಸ್ತಾನದ ಸೇನಾ ನೆಲೆ ಧ್ವಂಸಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಸಿಕ್ಕಿದೆ.
ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆ ಇದನ್ನು ಸಾರಿ ಸಾರಿ ಹೇಳ್ತಾ ಇದೆ. ಇಲ್ಲ, ಪಾಕಿಸ್ತಾನದ ಸೇನಾ ನೆಲೆಯ ಮೇಲೆ ಭಾರತದಿಂದ ದಾಳಿಯಾಗಿದೆ, ಸಂಪೂರ್ಣವಾಗಿ ನಾಶ ಆಗಿದೆ ಅನ್ನೋದಕ್ಕೆ ಹಾನಿಗೆ ಒಳಗಾದಂತಹ ಏರ್ಬೇಸ್ ರಿಪೇರಿಗೆ ಪಾಕಿಸ್ತಾನದಲ್ಲಿ ಈಗ ಟೆಂಡರ್ ಕರೆಯಲಾಗಿದೆ. ಟೆಂಡರ್ ಅನ್ನ ಕರೆದು ಆದೇಶವನ್ನ ಹೊರಡಿಸಿದೆ ಪಾಕಿಸ್ತಾನ. ಇಷ್ಟು ದಿನ ಭಾರತದಿಂದ ಯಾವುದೇ ದಾಳಿ ಆಗಿಲ್ಲ ಅಂತ ಹೇಳ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಈಗೇನು ಟೆಂಡರ್ ಕರೆಯಲಾಯ್ತಲ್ಲ, ಅದು ಒಂದು ರೀತಿ ಮುಖಭಂಗ. ಮೇ 12ನೇ ತಾರೀಕು ರಾವಲ್ಪಿಂಡಿ ಏರ್ಬೇಸ್ ರಿಪೇರಿಗೆ ಟೆಂಡರ್ ಅನ್ನ ಕರೆಯಲಾಗಿದೆ. ಅದಾದ ಮಾರನೇ ದಿನ ಅಂದ್ರೆ ಮೇ 13ನೇ ತಾರೀಕು ರಿಸಲ್ಪುರ ಏರ್ಬೇಸ್ ರಿಪೇರಿಗೆ ಟೆಂಡರ್ ಕರೆಯಲಾಗಿದೆ. ಈ ಎಲ್ಲ ಟೆಂಡರ್ ಏನು ಕರೆದಿದ್ದಾರೋ, ಸೊ ಅಲ್ಲೆಲ್ಲ ಭಾರತದ ದಾಳಿಯಿಂದಾಗಿ ಆ ಏರ್ಬೇಸ್ಗಳು ಸಂಪೂರ್ಣವಾಗಿ ನೆಲಸಮಗೊಂಡಿದ್ದಾವೆ, ಧ್ವಂಸಗೊಂಡಿದ್ದಾವೆ ಅನ್ನೋದಕ್ಕೆ ಸಾಕ್ಷ್ಯ ಇದು. ಮೇ 13ನೇ ತಾರೀಕು ಅಂದ್ರೆ ಅದೇ ದಿನ ಕಹರ್ ಏರ್ಬೇಸ್ ರಿಪೇರಿಗೆ ಟೆಂಡರ್ ಕರೆಯಲಾಗಿದೆ. ಇದು ಪಾಕಿಸ್ತಾನದ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಭಾರತದ ದಾಳಿಗೆ ಇದು ಮತ್ತಷ್ಟು ಸಾಕ್ಷ್ಯ ಅಂತಲೇ ಹೇಳಬೇಕಾಗತ್ತೆ. ಪಾಕಿಸ್ತಾನದ ಪ್ರಮುಖ ಏರ್ಬೇಸ್ಗಳನ್ನ ಭಾರತ ಧ್ವಂಸಗೊಳಿಸಿದೆ. ಈಗ ಧ್ವಂಸಗೊಂಡಂತಹ ಏರ್ಬೇಸ್ ಮರುನಿರ್ಮಾಣ ಆಗಬೇಕು. ಸೊ ಅದಕ್ಕಾಗಿ ಪಾಕಿಸ್ತಾನ ಒದ್ದಾಡ್ತಾ ಇದೆ, ಟೆಂಡರ್ ಅನ್ನ ಕರೆದಿದೆ. ಸೊ ಮೇ 12, 13ನೇ ತಾರೀಕು ಟೆಂಡರ್ ಅನ್ನ ಕರೆಯಲಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇದರ ನಡುವಿನಲ್ಲಿ ಜಮ್ಮು ಕಾಶ್ಮೀರ ಹಾಲಿ ಮತ್ತು ಮಾಜಿ ಸಿಎಂಗಳ ನಡುವೆ ವಾಟರ್ ಪಾಲಿಟಿಕ್ಸ್ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸಿದ್ದಕ್ಕೆ ಮೆಹಬೂಬಾ ಮುಫ್ತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಂಧು ಜಲ ಒಪ್ಪಂದವನ್ನ ಅಮಾನತ್ತಿನಲ್ಲಿಡಲಾಗಿದೆ. ಯಾವಾಗ ಪಹಲ್ಗಾಮ್ ದಾಳಿ ಆಯಿತೋ ಅದಾದ ಮರುದಿನ ಭಾರತ ಸರ್ಕಾರ ತೆಗೆದುಕೊಂಡಂತಹ ಪ್ರಮುಖವಾದ ರಾಜತಾಂತ್ರಿಕ ನಿರ್ಧಾರ ಇದು. ಸಿಂಧು ಜಲ ಒಪ್ಪಂದ ಏನಾಗಿತ್ತಲ್ಲ ಅದನ್ನ ಅಮಾನತ್ನಲ್ಲಿಟ್ಟಿದೆ ಭಾರತ ಸರ್ಕಾರ. ಸೊ ಇದು ಸರಿಯಲ್ಲ ಅಂತ ಈಗ ಮಾಜಿ ಸಿಎಂ, ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿಯವರು ಹೇಳ್ತಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಂಧು ಒಪ್ಪಂದ ಸಂಘರ್ಷದ ಸಾಧನವಾಗಿ ಇದನ್ನ ಬಳಸಬಾರದು, ಜಮ್ಮು ಕಾಶ್ಮೀರ ನದಿಗಳನ್ನ ಶಸ್ತ್ರಾಸ್ತ್ರಗಳನ್ನಾಗಿಸೋದಕ್ಕೆ ಬಿಡಬಾರದು ಅಂತ ಹೇಳ್ತಾ ಇದ್ದಾರೆ. ಸೊ ಜಮ್ಮು ಮತ್ತು ಕಾಶ್ಮೀರ ಸಿಎಂ ಕೂಡ ಅದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಇದಕ್ಕೆ ಜಮ್ಮು ಕಾಶ್ಮೀರದ ಹಾಲಿ ಸಿಎಂ ಉಮರ್ ಅಬ್ದುಲ್ಲಾ ಅವರು ಟ್ವೀಟ್ನ ಮುಖಾಂತರವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಗಡಿಯಾಚೆಗಿನ ಜನರನ್ನ ಮೆಚ್ಚಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮಾಜಿ ಸಿಎಂ ಪ್ರಚಾರವನ್ನ ಗಿಟ್ಟಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಗಡಿಯಾಚೆಗಿನ ಕೆಲ ಜನರನ್ನ ಮೆಚ್ಚಿಸೋದಿಕ್ಕೆ ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ ಮೆಹಬೂಬಾ ಮುಫ್ತಿ. ಸೊ ಇದು ಸರಿಯಲ್ಲ. ಜಮ್ಮು ಕಾಶ್ಮೀರದ ಜನರ ಹಿತಾಸಕ್ತಿಗೆ ಇದು ವಿರುದ್ಧವಾದಂಥದ್ದು. ಅತಿ ದೊಡ್ಡ ಐತಿಹಾಸಿಕ ದ್ರೋಹಗಳಲ್ಲಿ ಇದು ಕೂಡ ಒಂದಾಗುತ್ತೆ. ಸಿಂಧು ನದಿ ಒಪ್ಪಂದ ನಾನು ಯಾವಾಗಲೂ ಕೂಡ ವಿರೋಧ ಮಾಡ್ತಾನೆ ಬಂದಿದ್ದೀನಿ. ನಮ್ಮ ಜನರು ತಮಗಾಗಿ ನೀರನ್ನ ಬಳಸುವ ಹಕ್ಕನ್ನ ಹೊಂದಿದ್ದಾರೆ. ಈ ಐತಿಹಾಸಿಕ ಅನ್ಯಾಯ ಏನಿದೆ ಅದನ್ನ ಸರಿಪಡಿಸುವ ಪ್ರಕ್ರಿಯೆ ಈಗ ಸರಿಯಾಗಿದೆ ಅಂತ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಟ್ವೀಟ್ನ ಮುಖಾಂತರ ತಿರುಗೇಟನ್ನ ಕೊಟ್ಟರು. ಪಾಕಿಸ್ತಾನದ ಉಗ್ರವಾದ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಗತಿಕ ಮಟ್ಟದಲ್ಲಿ ಅದರ ಬಣ್ಣ ಬಯಲು ಮಾಡೋದಿಕ್ಕೆ ಈಗ ಭಾರತ ಸರ್ಕಾರ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅದಕ್ಕಾಗಿ ಸರ್ವ ಪಕ್ಷಗಳ 7 ಸದಸ್ಯರ ನಿಯೋಗವನ್ನ ಮಾಡಿದೆ. ಅದರ ಬಗ್ಗೆ ಡೀಟೇಲ್ ಅನ್ನ ಕೊಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುನ್ನ ಈ ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಭಾರತ ಈ ಹಿಂದಿನಿಂದಲೂ ಕೂಡ ಹೇಳ್ತಾ ಬರ್ತಾ ಇತ್ತು. ಆದರೆ ಯಾರೂ ಕೂಡ ಅದನ್ನ ನಂಬ್ತಾ ಇರಲಿಲ್ಲ. ಜಾಗತಿಕ ಅಭಿಯಾನ ಈಗ ಶುರುವಾಗ್ತಾ ಇದೆ. ಪಾಕಿಸ್ತಾನ ಮೂಲೆ ಗುಂಪು ಮಾಡೋದಿಕ್ಕೆ ಭಾರತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಾಗತಿಕ ಸಂಸ್ಥೆಗಳ ವಿರುದ್ಧವೇ ಭಾರತ ಈಗ ತಿರುಗಿ ಬಿದ್ದಿದೆ. ಯಾಕಂತಂದ್ರೆ ಇಷ್ಟು ದಿನ ಭಾರತ ಇದ್ಯಾವುದನ್ನು ಹೇಳಿದ್ರೂ ಕೂಡ ಅವ್ರು ಕಿವಿಗೊಡ್ತಾ ಇರಲಿಲ್ಲ, ಒತ್ತಾಯವನ್ನು ಕೂಡ ಮಾಡ್ತಿರ್ಲಿಲ್ಲ, ಸುಮ್ಮನಿತ್ತು. ಆದರೆ ಈಗ ಜಾಗತಿಕ ಸಂಸ್ಥೆಗಳ ವಿರುದ್ಧವೇ ಭಾರತ ತಿರುಗಿ ಬಿದ್ದಿದೆ. ಪಾಕಿಸ್ತಾನದ ಉಗ್ರವಾದದ ವಿರುದ್ಧವಾಗಿ ಮೌನ ವಹಿಸಿದಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ, ವಿಶ್ವಸಂಸ್ಥೆಗಳಿಗೆ ಈಗ ಭಾರತ ಪ್ರಮುಖ ಪ್ರಶ್ನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ ಪ್ರಮುಖ ದೇಶಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇಷ್ಟು ದಿನ ಮೌನ ವಹಿಸಿದ್ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇದರ ಜೊತೆಗೆ ಯಾವ ಆ ಪ್ರಮುಖ ದೇಶಗಳು, ಯಾವ ಆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ವಿಶ್ವಸಂಸ್ಥೆ, IMF,
FATF ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಪಾಕ್ ಉಗ್ರವಾದಕ್ಕೆ ಮೌನ ವಹಿಸಿದಂತಹ ಸಂಸ್ಥೆಗಳಿವು, ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಇದರ ಕುರಿತಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನಿನ್ನೆ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಪಾಕಿಸ್ತಾನಕ್ಕೆ ಈಗಾಗಲೇ ಏನು IMF ನಿಂದ ಸಾಲ ಬಂದಿದೆಯಲ್ಲ, ಸೊ ಆ ಸಾಲ ಕೊಡಬಾರ್ದು. ಆ ಸಾಲ ಒಂದು ವೇಳೆ ಕೊಟ್ಟಂತಹ ಸಂದರ್ಭದಲ್ಲಿ ಏನಾಗತ್ತೆ, ಪಾಕಿಸ್ತಾನ ಯಾವುದಕ್ಕೆ ಅದನ್ನ ಉಪಯೋಗಿಸಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಜಾಗತಿಕ ಮಟ್ಟದಲ್ಲಿ ಗಮನವನ್ನ ಸೆಳೆದ್ರು. ಪಾಕ್ಗೆ ಸಾಲ ಕೊಟ್ರೆ ಅದು ಉಗ್ರರಿಗೆ ತಲುಪುತ್ತೆ, ಪಾಕಿಸ್ತಾನ ಮತ್ತೆ ಉಗ್ರರ ನೆಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗುತ್ತೆ, ಉಗ್ರರನ್ನ ಪೋಷಿಸ್ತಾ ಇದೆ ಪಾಕಿಸ್ತಾನ. ಅಂತಹ ಪಾಕಿಸ್ತಾನಕ್ಕೆ ಯಾಕೆ ಸಾಲ ಕೊಡಬೇಕು? ಖಂಡಿತವಾಗ್ಲೂ ಸಾಲ ಸಿಗಬಾರ್ದು. IMF ನಿಂದ ಬರುವ $1 ಮಿಲಿಯನ್ ಹಣ ಏನಿದೆ ಅದು ಆ ದೇಶದ ಜನರಿಗೆ ಉಪಯೋಗ ಆಗಲ್ಲ, ಬದಲಿಗೆ ಉಗ್ರರಿಗೆ ಅದನ್ನು ಬಳಸಲಾಗುತ್ತೆ. ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ ಕುಟುಂಬಕ್ಕೆ 14 ಕೋಟಿಯನ್ನ ನೀಡಿದೆ. ಏನು ಭಾರತ ದಾಳಿಯನ್ನ ಮಾಡ್ತೋ ಆ ದಾಳಿಯಲ್ಲಿ ಮೃತಪಟ್ಟಂಥವರನ್ನ ಒಂದು ರೀತಿ ಹುತಾತ್ಮದ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದೆ ಪಾಕಿಸ್ತಾನ. ಅಷ್ಟೇ ಅಲ್ಲ, ಆ ದಾಳಿಯಲ್ಲಿ ಯಾರೆಲ್ಲ ಮೃತಪಟ್ಟರೋ ಅಂಥವರಿಗೆ ತಲಾ $1 ಕೋಟಿ ಘೋಷಣೆ ಆಗಿದೆ ಪಾಕಿಸ್ತಾನದಿಂದ. ಅದರಲ್ಲಿ ಮಸೂದ್ ಅಜರ್ ಕುಟುಂಬಕ್ಕೆ 14 ಕೋಟಿ ಹಣ ಹೋಗುತ್ತೆ. ಮಸೂದ್ ಅಜರ್ ಕುಟುಂಬದ 10 ಸದಸ್ಯರು, ಇನ್ನುಳಿದಂತಹ 4 ಸದಸ್ಯರು ಮಸೂದ್ ಅಜರ್ನ ಅತ್ಯಾಪ್ತರು. ಈ ಒಂದು ಕುಟುಂಬಕ್ಕೆ ಪಾಕಿಸ್ತಾನ ಸರ್ಕಾರದಿಂದ 14 ಕೋಟಿ ಕೊಡಲಾಗಿದೆ. ಭಯೋತ್ಪಾದಕರ ಮೂಲ ಸೌಕರ್ಯಕ್ಕೆ ಈ ಹಣ ಏನ್ ಸಾಲ ಪಡೆಯುತ್ತಲ್ಲ IMF ನಿಂದ ಪಾಕಿಸ್ತಾನ, ಸೊ ಆ ಹಣವನ್ನು ಒದಗಿಸ್ತಾರೆ. ಇದನ್ನ IMF ಉಗ್ರರಿಗೆ ಪರೋಕ್ಷ ನೆರವು ಕೊಟ್ಟಂತೆ ಪರಿಗಣನೆ ಆಗಬೇಕು. ಇದನ್ನ IMF ಉಗ್ರರಿಗೆ ಪರೋಕ್ಷ ನೆರವು ಅಂತ ಪರಿಗಣಿಸಲ್ವಾ ಅಂತಲೂ ಕೂಡ ರಾಜನಾಥ್ ಸಿಂಗ್ ಅವರು ಪ್ರಶ್ನೆ ಮಾಡಿದ್ರು. ಪಾಕಿಸ್ತಾನಕ್ಕೆ ಸಾಲ ನೀಡುವ ಬಗ್ಗೆ IMF ಮರು ಪರಿಶೀಲನೆಯನ್ನ ಮಾಡಬೇಕು ಅಂತ ನಮ್ಮ ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಶ್ನೆ ಮಾಡಿದ್ರು, ನೆನೆ ಹೇಳಿಕೆಯನ್ನ ಕೊಟ್ಟರು. ಆ ಬಗ್ಗೆ ಪಾಕಿಸ್ತಾನ ಉಗ್ರವಾದಕ್ಕೆ ಜಾಗತಿಕ ಮಟ್ಟದಲ್ಲಿ ಯಾರೂ ಕೂಡ ಧ್ವನಿ ಎತ್ತಿರಲಿಲ್ಲ, ಮೌನಕ್ಕೆ ಶರಣಾಗಿದ್ರು. ಮೊದಲನೇದಾಗಿ ನಾವು ವಿಶ್ವಸಂಸ್ಥೆ ಬಗ್ಗೆ ಮಾತನಾಡೋದಾದ್ರೆ, ಜಾಗತಿಕ ಉಗ್ರವಾದ ಪೋಷಕ ರಾಷ್ಟ್ರದ ವಿರುದ್ಧ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ಭಾರತ ಪಾಕಿಸ್ತಾನ ಎರಡೂ ದೇಶಗಳನ್ನ ಸಮವಾಗಿ ನೋಡುವಂತಹ ಚಾಳಿ ಇದಕ್ಕೆ. ಪಾಕಿಸ್ತಾನದ ಉಗ್ರವಾದವನ್ನ ನಿಯಂತ್ರಣ ಮಾಡುವಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಇನ್ನು IMF ಇದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಪಾಕಿಸ್ತಾನದ ಉಗ್ರವಾದಕ್ಕೆ ಪ್ರತಿ ಬಾರಿಯೂ ಕೂಡ ಮೌನ ವಹಿಸಿದ್ದೆ. IMF ಸಂಸ್ಥೆ ಪಾಕ್ ಉಗ್ರವಾದಕ್ಕೆ ಬೆಂಬಲ ಇದ್ರೂ ಅದಕ್ಕೆ ಸಾಲವನ್ನು ಕೊಡ್ತಾ ಇದೆ. ಈ ಸಾಲ ಕೊಡೋದರ ಮುಖಾಂತರ ಪರೋಕ್ಷವಾಗಿ ಉಗ್ರರನ್ನ ಪೋಷಿಸಿದ ಹಾಗೆ. ಉಗ್ರ ನೆಲೆಗಳ ಮರು ನಿರ್ಮಾಣಕ್ಕೆ ಪಾಕಿಸ್ತಾನ ಈಗ ನಿರ್ಧಾರವನ್ನ ಮಾಡಿದೆ, ಅದು IMF ನಿಂದ ಪಡೆಯುವಂತಹ ಸಾಲದಿಂದ. ಜೊತೆಗೆ ದಾಳಿಯಲ್ಲಿ ಯಾರು ಮೃತಪಟ್ಟರು ಅವರ ಕುಟುಂಬಕ್ಕೆ 14 ಕೋಟಿ ಪರಿಹಾರ, ಮಸೂದ್ ಅಜರ್ನ ಕುಟುಂಬಕ್ಕೆ 14 ಕೋಟಿ ಪರಿಹಾರ ಕೊಡ್ತಾ ಇದೆ. ಇದು IMF ಕೊಡುವಂತಹ ಸಾಲದಿಂದ ಆಗ್ತಾ ಇರುವಂಥದ್ದು. ಇನ್ನು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಇದು ಟೆರರ್ ಫೈನಾನ್ಸಿಂಗ್ ತಡೆಯೋದಿಕ್ಕೆ ಅಂತಲೇ ಆರಂಭವಾದಂತಹ ಒಕ್ಕೂಟ. ಟೆರರ್ ಫೈನಾನ್ಸಿಂಗ್ ತಡಿಬೇಕು ಆ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದಂತಹ ಒಕ್ಕೂಟ ಇದು. ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ ನಲ್ಲಿ ಇಟ್ಟಿದ್ದಂತಹ FATF ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ 9 ವರ್ಷ ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ ನಲ್ಲಿ ಇಟ್ಟಿತ್ತು. 2008ರಿಂದ 10ರವರೆಗೆ, 2012ರಿಂದ 15, 2018ರಿಂದ 2022ರವರೆಗೂ ಪಾಕ್ ಗ್ರೇ ಲಿಸ್ಟ್ ನಲ್ಲಿ ಇತ್ತು. ಇದನ್ನ FATF ಇಟ್ಟಿತ್ತು. ಈಗ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಭಾರತ ಪಾಕಿಸ್ತಾನ ಸಮಾನ ಪರಮಾಣು ದೇಶ ಅಂತ ಇದು ಪರಿಗಣಿಸುತ್ತೆ. ಉಗ್ರವಾದಕ್ಕೆ ಬೆಂಬಲ ಇದ್ರೂ ಕೂಡ
ಪಾಕಿಸ್ತಾನ ಉಗ್ರವಾದಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ, ಅಣ್ವಸ್ತ್ರದ ಬೆದರಿಕೆಯನ್ನ ಹಾಕ್ತಾ ಇದೆ. ಆದರೆ ಇದರ ವಿರುದ್ಧ ಯಾವುದೇ ಕ್ರಮ ಇಲ್ಲ. ಪಾಕಿಸ್ತಾನ ಮತ್ತು ಭಾರತ ಎರಡನ್ನೂ ಕೂಡ ಒಂದೇ ತಕಡಿಯಲ್ಲಿ ನೋಡ್ತಾ ಇದೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ. ಪಾಕಿಸ್ತಾನದ ಅಣ್ವಸ್ತ್ರ ಬೆದರಿಕೆಯ ಬಗ್ಗೆ ಒಂದು ಬಾರಿಯೂ ಕೂಡ ಪ್ರಶ್ನೆ ಮಾಡಿಲ್ಲ ಈ ಸಂಸ್ಥೆ. ಪಾಕ್ ಅಣ್ವಸ್ತ್ರಗಳನ್ನ ಈಗ ಅಣ್ವಸ್ತ್ರ ಬೆದರಿಕೆಯ ಬಗ್ಗೆ ಪ್ರಶ್ನೆ ಮಾಡೋದಿರಲಿ, ಅದರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅಣ್ವಸ್ತ್ರಗಳನ್ನು ವಶಕ್ಕೆ ಪಡೆಯುವಂತಹ ಪ್ರಯತ್ನ ಕೂಡ ಆಗಿಲ್ಲ. ಈ ರೀತಿ ಜಾಗತಿಕ ಮಟ್ಟದಲ್ಲಿ ಮೌನವನ್ನು ವಹಿಸಿದೆ. ಆದರೆ ಈ ಬಾರಿ ಭಾರತ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವಂತಹ ಜಾಯಮಾನಕ್ಕೆ ಇಳಿದಿಲ್ಲ. ಯಾಕಂತಂದ್ರೆ ಪಾಕಿಸ್ತಾನದ ಬಣ್ಣ ಬಯಲಾಗಬೇಕು, ಅದನ್ನ ಜಗತ್ತಿನ ಮುಂದೆ ಬಯಲು ಮಾಡಬೇಕು ಅಂತ ಒಂದು ಪ್ರಮುಖವಾದಂತಹ ನಿರ್ಧಾರ ತೆಗೆದುಕೊಂಡಿದೆ, ನಿಯೋಗವನ್ನ ಮಾಡಿದೆ. ಪಾಕಿಸ್ತಾನದ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಭಾರತ ಸಜ್ಜಾಗಿದೆ. ಸರ್ಕಾರ ಸರ್ವಪಕ್ಷ ಸಂಸದರನ್ನ ಒಳಗೊಂಡಂತಹ ಒಂದು ನಿಯೋಗವನ್ನ ಮಾಡಿದೆ. 7 ಸದಸ್ಯರ ಒಂದು ನಿಯೋಗ ಇದು. ಪ್ರಮುಖ ರಾಷ್ಟ್ರಗಳಿಗೆ ಈ ನಿಯೋಗವನ್ನ ಕಳುಹಿಸಿಕೊಟ್ಟು ಪಾಕಿಸ್ತಾನದ ಬಣ್ಣ ಏನಿದೆ ಅದನ್ನ ಬಯಲು ಮಾಡಬೇಕು, ಪಾಕಿಸ್ತಾನ ಯಾವ ರೀತಿ ಉಗ್ರರನ್ನ ಪೋಷಿಸ್ತಾ ಬರ್ತಾ ಇದೆ ಅದರ ಬಗ್ಗೆ ತಿಳಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಈ ನಿಯೋಗವನ್ನ ಮಾಡಿದೆ. ಮೇ 22ರಿಂದ ಹಲವು ದೇಶಗಳಿಗೆ ನಿಯೋಗ ಹೋಗುತ್ತೆ. ಮೇ 22 ಅಥವಾ 26 ಇನ್ನೂ ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ ಆ ಡೇಟ್. ಸೊ ಹಲವು ದೇಶಗಳಿಗೆ 7 ಸಂಸದರ ನಿಯೋಗ ಹೋಗುತ್ತೆ. ಒಂದೇ ಗುರಿ ಈ ನಿಯೋಗದ್ದು, ಒಂದೇ ಹೆಸರ, ಅದು ಜಗತ್ತಿನ ಮುಂದೆ ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡಬೇಕು ಅನ್ನುವಂಥದ್ದು. ಹಾಗಾದ್ರೆ ಯಾರೆಲ್ಲ ಇದ್ದಾರೆ ಈ ಒಂದು ನಿಯೋಗದಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಸರ್ವಪಕ್ಷ ನಿಯೋಗದಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಇದ್ದಾರೆ. ಇಂತಹ ಒಂದು ನಿಯೋಗ ಮಾಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ಗೆ ಹೇಳಿ 4 ಸದಸ್ಯರ ಹೆಸರನ್ನ ಕೊಡಿ ಅಂತ ಬಿಜೆಪಿ ಸರ್ಕಾರ ಹೇಳ್ತು. ಆದರೆ ಕಾಂಗ್ರೆಸ್ ಕೊಟ್ಟಂತಹ ಹೆಸರು, ಆದರೆ ಆ ಹೆಸರನ್ನ ಪರಿಗಣಿಸಿಲ್ಲ ಬಿಜೆಪಿ. ಸರ್ವಪಕ್ಷ ನಿಯೋಗದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರಿದ್ದಾರೆ, ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಅವರಿದ್ದಾರೆ, ಇನ್ನು ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ, ಡಿಎಂಕೆ ಸಂಸದೆ ಕನ್ನಿಮೋಳಿ, ಶಿವಸೇನೆಯ ಸಂಸದ ಶ್ರೀಕಾಂತ್ ಶಿಂದೆ, ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ, ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ, ಡಿಎಂಕೆ ಸಂಸದೆ ಕನ್ನಿಮೋಳಿ, ಇವರು ನಿಯೋಗದಲ್ಲಿ ಇರ್ತಾರೆ. ಇವರ ನೇತೃತ್ವದಲ್ಲಿ 7 ನಿಯೋಗವನ್ನ ಮಾಡಲಾಗಿದೆ. ಹಾಗಾದ್ರೆ ಈ ನಿಯೋಗ ಏನು ಮಾಡುತ್ತೆ, ಯಾವ ಯಾವ ದೇಶಕ್ಕೆ ಈ 7 ಸಂಸದರ ನಿಯೋಗ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನೊಳಗೊಂಡಂತಹ ನಿಯೋಗ. ಈ ನಿಯೋಗದಲ್ಲಿ 6ರಿಂದ 7 ಸಂಸದರು ಇರ್ತಾರೆ. ಈ ನಿಯೋಗ ಅಮೆರಿಕಕ್ಕೆ ಹೋಗುತ್ತೆ. ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿ ಪಾಕಿಸ್ತಾನದ ಉಗ್ರವಾದದ ಕುರಿತಾಗಿ ಜನರಿಗೆ ತಿಳಿಸುವಂತಹ ಪ್ರಯತ್ನಗಳಾಗತ್ತೆ. ಇದರ ನಂತರ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಅವರ ನೇತೃತ್ವದ ನಿಯೋಗ ಅರಬ್ ರಾಷ್ಟ್ರಕ್ಕೆ ಹೋಗುತ್ತೆ. ಇನ್ನು ಸುಪ್ರಿಯಾ ಸುಳೆ ಎನ್ಸಿಪಿ ಸಂಸದೆ, ಇವರು ಆಫ್ರಿಕನ್ ರಾಷ್ಟ್ರಗಳಿಗೆ ಹೋಗ್ತಾರೆ. ಅದಾದ ನಂತರ ಸಂಜಯ್ ಕುಮಾರ್ ಝಾ ಜೆಡಿಯು ಸಂಸದ ಪೂರ್ವ ಏಷ್ಯಾ ರಾಷ್ಟ್ರಗಳಿಗೆ ಹೋಗ್ತಾರೆ. ಈ ನಿಯೋಗ ಪೂರ್ವ ಏಷ್ಯಾ ರಾಷ್ಟ್ರಗಳಿಗೆ ಹೋಗುತ್ತೆ. ಇನ್ನು ಶ್ರೀಕಾಂತ್ ಶಿಂದೆ ಕನ್ನಿಮೋಳಿ, ಶ್ರೀಕಾಂತ್ ಶಿಂದೆ ಶಿವಸೇನೆಯ ಸಂಸದರು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಪಾಕಿಸ್ತಾನದ ಉಗ್ರವಾದದ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ. ಇನ್ನು ಡಿಎಂಕೆ ಸಂಸದೆ ಕನ್ನಿಮೋಳಿ ರಷ್ಯಾ ದೇಶಕ್ಕೆ ಹೋಗ್ತಾರೆ. ರಷ್ಯಾ ದೇಶಕ್ಕೆ ಕನ್ನಿಮೋಳಿ ನೇತೃತ್ವದ ನಿಯೋಗ ಹೋಗುತ್ತೆ. ಪಾಕ್ ಬಣ್ಣ ಜಾಗತಿಕ ಮಟ್ಟದಲ್ಲಿ ಬಯಲು ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಎಕ್ಸ್ಪೋಸ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ 7 ಸಂಸದರ ನಿಯೋಗ. ಇನ್ನು ಈ ನಿಯೋಗ ಏನು ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಸಹಜ. ಈ 7 ಸಂಸದರ ನಿಯೋಗ ಏನು ಮಾಡುತ್ತೆ? ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಮೂಲೆ ಗುಂಪು ಮಾಡುವಂತಹ
ಪ್ರಯತ್ನಗಳಾಗತ್ತೆ. ಇದರ ಜೊತೆಗೆ ಪಾಕ್ ಉಗ್ರವಾದದ ಬಗ್ಗೆ ಭಾರತ ಈಗಾಗಲೇ ಏನೆಲ್ಲ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದೆಯೋ ಆ ಸಾಕ್ಷಿಗಳ ಸಮೇತವಾಗಿ ಈ ನಿಯೋಗದ ಸದಸ್ಯರು ವಿವರಣೆಯನ್ನ ಕೊಡ್ತಾರೆ. ಇನ್ನು ಉಗ್ರ ಕೃತ್ಯಗಳಿಗೆ ಪಾಕಿಸ್ತಾನ ನೇರವಾಗಿ ಸಹಕಾರವನ್ನ ಕೊಡ್ತಾ ಇದೆ, ನೇರವಾಗಿ ಭಾಗಿಯಾಗಿದೆ ಅನ್ನೋದರ ಕುರಿತಾಗಿಯೂ ಕೂಡ ಸಾಕ್ಷ್ಯ ಸಮೇತವಾಗಿ ಹೇಳ್ತಾರೆ. ಇನ್ನು ಪಾಕಿಸ್ತಾನದ ಉಗ್ರರು ಮಿಲಿಟರಿ ಸರ್ಕಾರದ ನಂಟು ಯಾವ ರೀತಿಯಾಗಿದೆ ಅನ್ನೋದರ ಸಂಪೂರ್ಣ ವಿವರಣೆಯನ್ನ ನಿಯೋಗ ಕೊಡುತ್ತೆ ಆಯಾ ದೇಶಗಳಿಗೆ. ಇನ್ನು ಮೋಸ್ಟ್ ವಾಂಟೆಡ್ ಉಗ್ರರಿಗೆ ಪಾಕಿಸ್ತಾನವೇ ನೆಲೆಯನ್ನ ಕೊಟ್ಟಿದೆ. ಆ ಕುರಿತಾಗಿಯೂ ಕೂಡ ಎಲ್ಲ ಜಾಗತಿಕ ರಾಷ್ಟ್ರಗಳಿಗೆ ಮನದಟ್ಟನ್ನ ಮಾಡುವಂತಹ ಪ್ರಯತ್ನ ಈ ನಿಯೋಗದಿಂದ ಆಗತ್ತೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಜಾಗತಿಕ ಭಯೋತ್ಪಾದಕ ದಾಳಿ ಏನಿದೆ ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಇರುವ ಕುರಿತಾಗಿಯೂ ಕೂಡ ನಿಯೋಗ ಮಾಹಿತಿಯನ್ನು ಕೊಡುತ್ತೆ. ಏನೇ ಇನ್ಫಾರ್ಮೇಷನ್ ಕೊಟ್ಟರು, ಏನೇ ಮಾಹಿತಿಯನ್ನು ಕೊಟ್ಟರು ಸಾಕ್ಷಿ ಸಮೇತವಾಗಿ ಎಲ್ಲ ರಾಷ್ಟ್ರಗಳಿಗೂ ಕೂಡ ಹೇಳುವಂತಹ ಪ್ರಯತ್ನ ಈ ನಿಯೋಗದಿಂದ ಆಗತ್ತೆ. ಇನ್ನು ಸರ್ವಪಕ್ಷ ನಿಯೋಗದಲ್ಲೂ ಕೂಡ ಒಂದು ರೀತಿ ಕಾಂಗ್ರೆಸ್ಗೆ ಬಿಜೆಪಿ ಟಕ್ಕರ್ ಕೊಡುವಂತಹ ಪ್ರಯತ್ನ ಮಾಡಿದೆ. ಯಾವ ರೀತಿ? ಕಾಂಗ್ರೆಸ್ಗೆ ಸಂಸದರ ಒಂದು ಲಿಸ್ಟ್ ಕೊಡಿ ಅಂತ ಕೇಳುತ್ತೆ ನಿಯೋಗ ಮಾಡೋದಕ್ಕೆ. ಸಂಸದರ ನಿಯೋಗಕ್ಕಾಗಿ ಕಾಂಗ್ರೆಸ್ 4 ಹೆಸರನ್ನ ಸೂಚಿಸುತ್ತೆ. ಅದರಲ್ಲಿರುವಂತಹ ಪ್ರಮುಖರ ಹೆಸರು ಆನಂದ್ ಶರ್ಮಾ, ಗೌರವ್ ಗೊಗೊಯ್, ನಾಸಿರ್ ಹುಸೇನ್, ರಾಜಾ ಬ್ರಾ. ಈ ಹೆಸರು, ಈ 4 ಸಂಸದರ ಹೆಸರನ್ನ ಕಾಂಗ್ರೆಸ್ ಸೂಚಿಸಿರುವಂಥದ್ದು. ಆದರೆ ಈ 4 ಹೆಸರನ್ನ ಬಿಟ್ಟು ಶಶಿ ತರೂರ್ಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅವಕಾಶವನ್ನ ಕೊಟ್ಟಿದೆ. ಟ್ವೀಟ್ ಮಾಡಿ ಈ ಕುರಿತಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜೈರಾಮ್ ರಮೇಶ್. ಕಾಂಗ್ರೆಸ್ ಹೈಕಮಾಂಡ್ ಯಾವ ಹೆಸರನ್ನ ಕೊಟ್ಟಿತ್ತೋ, ಯಾವ ಸಂಸದರನ್ನ ನಿಯೋಗಕ್ಕೆ ಪರಿಗಣಿಸಿ ಅಂತ ಹೇಳಿತ್ತೋ ಆ ಹೆಸರನ್ನ ಬಿಜೆಪಿ ಸರ್ಕಾರ ಪರಿಗಣಿಸಿಲ್ಲ. ಬಿಜೆಪಿ ನೇತೃತ್ವದ NDA ಸರ್ಕಾರ ಪರಿಗಣಿಸಿಲ್ಲ. ಅದರ ಬದಲಾಗಿ ಶಶಿ ತರೂರ್ ಅವರನ್ನ ಪರಿಗಣಿಸಿದೆ ಅನ್ನುವಂಥದ್ದನ್ನು ಟ್ವೀಟ್ನ ಮುಖಾಂತರ ಜೈರಾಮ್ ರಮೇಶ್ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾರೆ. ಇನ್ನು ನಿಯೋಗದಲ್ಲಿ ಅವಕಾಶ ಪಡೆದಂತಹ ಶಶಿ ತರೂರ್ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಘಟನೆಗಳ ಬಗ್ಗೆ ದೇಶದ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸಲು 5 ರಾಜಧಾನಿಗಳಿಗೆ ಸರ್ವಪಕ್ಷ ನಿಯೋಗದ ನೇತೃತ್ವವನ್ನು ವಹಿಸಿದೆ. ಭಾರತ ಸರ್ಕಾರದಿಂದ ಆಹ್ವಾನ ಬಂದಿರೋದು ಗೌರವ ತಂದಿದೆ. ಇದು ಶಶಿ ತರೂರ್ ಕಾಂಗ್ರೆಸ್ ಸಂಸದರು ಮಾಡಿದಂತಹ ಟ್ವೀಟ್. ಸರ್ಕಾರದ ಆಹ್ವಾನದ ಕುರಿತಾಗಿ ಹೇಳಿರುವಂಥದ್ದು ಅವರಿಗೆ ಗೌರವ ತಂದಿದೆ ಅನ್ನೋದನ್ನ ಟ್ವೀಟ್ನ ಮುಖಾಂತರವಾಗಿ ಹೇಳಿದ್ದಾರೆ. ಇತ್ತೀಚಿನ ಘಟನೆಗಳ ಬಗ್ಗೆ ದೇಶದ ದೃಷ್ಟಿ, ದೇಶ ಮೊದಲು ಅನ್ನುವಂತಹ ದೃಷ್ಟಿಕೋನ ಇಟ್ಕೊಂಡೇ ಶಶಿ ತರೂರ್ ಅವರು ಮಾತನಾಡಿದ್ರು. ಸರ್ಕಾರ, ಭಾರತೀಯ ಸೇನೆ ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ಶ್ಲಾಘಿಸಿದ್ರು. ಯಾವತ್ತೂ ಕೂಡ ಭಾರತ ಏನು ಸ್ಟೆಪ್ಪನ್ನು ತೆಗೆದುಕೊಳ್ಳುತ್ತೋ, ಯಾವ ಹೆಜ್ಜೆಯನ್ನಿಡುತ್ತೋ ಅದಕ್ಕೆ ಬೆಂಬಲವನ್ನು ಸೂಚಿಸಿದ್ರು. ಈಗ ಶಶಿ ತರೂರ್ ಅವರನ್ನೇ ಈ ನಿಯೋಗಕ್ಕೆ ಆಯ್ಕೆ ಮಾಡಿರುವಂಥದ್ದು. ಅದಕ್ಕೆ ಶಶಿ ತರೂರ್ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಶಶಿ ತರೂರ್ ಅವರನ್ನೇ ಆಯ್ಕೆ ಮಾಡಿದ್ಯಾಕೆ? ಇದು ಕೂಡ ಪ್ರಶ್ನೆ. ಅದಕ್ಕೂ ಕೂಡ ಬಿಜೆಪಿ ಕಡೆಯಿಂದ ಉತ್ತರ ಬಂದಿದೆ. ತರೂರ್ ವಾಕ್ಚಾತುರ್ಯವನ್ನು ಹೊಂದಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಅವರ ಅನುಭವ ಇದೆ. ವಿದೇಶಾಂಗ ನೀತಿಯ ಬಗೆಗಿನ ಜ್ಞಾನವನ್ನು ಅಲ್ಲಗಳೆಯೋದಕ್ಕೆ ಆಗಲ್ಲ ಅಂತ ಬಿಜೆಪಿ ನಾಯಕ ಅಮಿತ್ ಮಾಳವಿಯ ಹೇಳ್ತಾರೆ. ಯಾವುದೇ ಪ್ರಮುಖ ವಿಚಾರ ಇರ್ಬೋದು, ಆ ವಿಷಯಗಳ ಬಗ್ಗೆ ಭಾರತದ ನಿಲುವು ವಿದೇಶದಲ್ಲಿ ಹೇಳಬೇಕು. ಅಂತಹ ಒಂದು ಚಾತುರ್ಯತೆ ಶಶಿ ತರೂರ್ ಅವರಿಗಿದೆ. ಸರ್ವ ಪಕ್ಷ ನಿಯೋಗ ಏನಿದೆ ಆ ನಿಯೋಗಕ್ಕೆ ಶಶಿ ತರೂರ್ ಅವರ ಹೆಸರನ್ನ ಯಾಕೆ ಬಿಜೆಪಿ ನೇತೃತ್ವದ NDA ಸೂಚಿಸಿದೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ತರೂರ್ ಹೆಸರು ಯಾಕೆ ಹೇಳಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಬಿಜೆಪಿ ನಾಯಕ ಅಮಿತ್ ಮಾಳವಿಯ ಶಶಿ ತರೂರ್ ಅವರ ಆಯ್ಕೆ ಮಾಡಿದ ಯಾಕೆ ಅನ್ನೋದರ ಸ್ಪಷ್ಟನೆಯನ್ನು ಕೊಡ್ತಾರೆ. ವಿದೇಶಾಂಗ ನೀತಿ ಬಗೆಗಿನ ಜ್ಞಾನ ಅವರಿಗೆ ತುಂಬ ಚೆನ್ನಾಗಿದೆ. ಯಾವ ಪ್ರಮುಖ ವಿಚಾರಗಳ ಬಗ್ಗೆ ಭಾರತದ ನಿಲುವು ಏನು ಅನ್ನೋದನ್ನ ಹೇಳೋದಿಕ್ಕೆ, ವಿದೇಶದಲ್ಲಿ ಹೇಳೋದಿಕ್ಕೆ ಶಶಿ ತರೂರ್ ಅವರಿಗೆ ಸಾಮರ್ಥ್ಯ ಇದೆ ಅಂತ. ಈ ಎಲ್ಲ ಬೆಳವಣಿಗೆ
ಬೆಳವಣಿಗೆಯ ಬಗ್ಗೆ OIC ಅವರು ಮಾತನಾಡಿದ್ದಾರೆ. ಯಾವಾಗ ಪಹಲ್ಗಾಮ್ ದಾಳಿ ಆಯಿತೋ ಆ ದಾಳಿಯ ನಂತರದಿಂದ OIC ಅವರು ತೆಗೆದುಕೊಂಡಂತಹ ನಿರ್ಧಾರ, ಅವರು ಮಾತನಾಡಿದಂತಹ ರೀತಿ ಎಲ್ಲದರ ಬಗ್ಗೆಯೂ ಕೂಡ ನೀವು ನೋಡಿದ್ದೀರಿ. ಇದರ ನಡುವೆ ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯರು ಅವರ ಹೆಸರನ್ನ ಕಾಂಗ್ರೆಸ್ ಸೂಚಿಸಿದ್ದಕ್ಕೆ ನಮ್ಮ ರಾಜ್ಯ ಬಿಜೆಪಿಯ ನಾಯಕರುಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆ ಆಕ್ರೋಶಗೊಂಡಿದ್ದಾರೆ. ಜೊತೆಗೆ ಬಿಜೆಪಿಯ ನಾಯಕ ರವಿಕುಮಾರ್ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಇಬ್ರು ಏನ್ ಹೇಳಿದ್ರು ಕೇಳಿ. ಯಾವ ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯರಾಗುವಂತ ಸಂದರ್ಭದಲ್ಲಿ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಸ್ಕೊಂಡವರು. ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ, ಯಾರು ಅಂತವರಿಗೆ ಬೆಂಬಲ ಕೊಡ್ತಾರೆ, ಆ ರೀತಿಯ ಮಾನಸಿಕತೆ ಇದೆ, ಅವರನ್ನ ವಿದೇಶಕ್ಕೆ ಕಳಿಸಬೇಕು. ಅದೇ ಕೆಲಸವನ್ನ ನಾಸಿರ್ ಹುಸೇನ್ ಮಾಡ್ತಾ ಇದ್ರು. ಸರ್ಕಾರದ ದುಡ್ಡಲ್ಲಿ ಭಾರತದ ವಿರುದ್ಧ ಮಾತಾಡಕ್ಕೆ ಯಾರ ಹೆಸರು ಕಳಿಸಿದವರು? ಕಾಂಗ್ರೆಸ್ ಅಲ್ಲಿ ಬೇರೆ ಹೆಸರಿಲ್ವಾ? ಕಾಂಗ್ರೆಸ್ ಅಷ್ಟೊಂದು ದಿವಾಳಿ ಆಗಿದೆಯಾ? ಕಾಂಗ್ರೆಸ್ ಇಷ್ಟೊಂದು ದಿವಾಳಿ ಆಗಿರೋದು ನಂಗೆ ಆಶ್ಚರ್ಯ ತಂದಿದೆ. ನಾಸಿರ್ ಹುಸೇನ್ ಬಿಟ್ಟು ಅವರಿಗೆ ಬೇರೆ ಹೆಸರಿಲ್ಲ. ಎಂತ ದಿವಾಳಿತನ! ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಏನು ಶಶಿ ತರೂರ್ ಅವರು ಒಂದು ನಿಯೋಗ ಕಳಿಸ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಿಗೆ, ಹಾಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಿಮ್ಮನ್ನು ಕಳಿಸ್ತೀವಿ ಹೋಗಿ. ಇವ್ರಿಗೇನಾರು ಅಷ್ಟೊಂದು ಧೈರ್ಯ ಇತ್ತು ಅಂತ ಹೇಳಿದ್ರೆ ಹೋಗಿ ನೋಡ್ಕೊಂಬರ್ಲಿ. ಕಾಂಗ್ರೆಸ್ ಪಾರ್ಟಿಯಿಂದ ಅಂತೂ ಆ ಒಂದು ಕಮಿಟಿನಲ್ಲಿ ಸೇರಿಸಿದ್ದಾರೆ ಶಶಿ ತರೂರ್. ಕಾಂಗ್ರೆಸ್ ಪಾರ್ಟಿ ಶಶಿ ತರೂರ್ಗಿಂತ ದೊಡ್ಡ ಹೆಸರ? ಶಶಿ ತರೂರ್ ಯಾಕೆ ಬೇಡ ಆ ಕಮಿಟಿನಲ್ಲಿ? ಇವರೇ ಯಾಕೆ ಬೇಕು? ಯಾಕೆ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರ ಹೋಗಿ ಇವರು? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ವಿಧಾನಸೌಧದಲ್ಲಿ ಕೂಗಿದ್ರಲ್ಲ, ಅದಕ್ಕೋಸ್ಕರ ಸಾಧನಾ ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಇನ್ನು ಆಪರೇಷನ್ ಸಿಂಧೂರವೇ ಸುಳ್ಳು ಅಂತ ಹೇಳಿದಂತಹ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಬಿಜೆಪಿ ಆಕ್ರೋಶಗೊಂಡಿದೆ. ಅಷ್ಟೇ ಅಲ್ಲ, ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಡೋದಕ್ಕೆ ಮುಂದಾಯಿತು. ಆದರೆ ಪೊಲೀಸರು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿಕೊಂಡಿಲ್ಲ, ಅವರ ವಿರುದ್ಧ FIR ಆಗಿಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶಗೊಂಡಿದ್ದಾರೆ. ಯಾವ ನಾಯಕರು ಏನ್ ಹೇಳಿದ್ರು ಕೇಳಿ. ಈ ಕೊತ್ತೂರು ಮಂಜೂರಿಗೆ ಸಿಂಧೂರಿ ಸ್ಕ್ವೇರ್ ಫುಟ್ಟು, ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದರೆ ಸ್ಕ್ವೇರ್ ಫುಟ್ ಮಾತ್ರ. ಸರ್, ರೈತರ ಭೂಮಿನ ಕಬಳಿಸ್ಕೊಂಡು ನಿಮಗೆ ಸಿಂಧೂರಿಗೂ ಸ್ಕ್ವೇರ್ ಫುಟ್ಟಿಗೂ ಡಿಫ್ರೆನ್ಸೇ ಗೊತ್ತಿಲ್ಲ. ನಿಮಗೆ ಅರ್ಥ ಆಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ. ಕೋಲಾರದ ಜನ ಇದಾರಲ್ಲ, ಮುಂದೊಂದು ದಿನ ನಿಮಗೆ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ ಇದುವರೆಗೆ ಪಾಕಿಸ್ತಾನದ ಮೇಲೆ ಇರುವಂಥ ಪ್ರೀತಿ ಹೋಗೋಕ್ಕಾಗಲ್ಲ. ಯಾಕಂದರೆ ಪಾಕಿಸ್ತಾನ ಹುಟ್ಟಿಸಿದವ್ರೆ ಅವರು. ಈಗ ರಾಷ್ಟ್ರಪಿತ ಅಂತಲೇ ಕಾಂಗ್ರೆಸ್ಸೇ ಪಾಕಿಸ್ತಾನದ ರಾಷ್ಟ್ರಪಿತ. ಅವರೇ ಹುಟ್ಟಿಸಿರೋ ಮಗು ಮೇಲೆ ಏನಾದ್ರು ದಾಳಿ ಮಾಡ್ತು ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ದಲೇ ಇರುತ್ತಾ? ಅಡಿಗಿಷ್ಟು ಅಂತ ಹೇಳಿ ರಿಯಲ್ ಎಸ್ಟೇಟ್ನ ಬೆಲೆ ಗೊತ್ತಿರೋದು ಬಿಟ್ಟು ಕಾಶ್ಮೀರದಲ್ಲಿ, ಜಮ್ಮುನಲ್ಲಿ ಭಯೋತ್ಪಾದನೆಯಿಂದ ಜೀವನ ಹೆಂಗೆ ದುಸ್ತರವಾಗಿದೆ ಅನ್ನುವಂಥದ್ದು ಏನಾದ್ರು ಗೊತ್ತಾ? ಶಶಿ ತರೂರ್ ಅವರು, ಶರದ್ ಪವಾರ್ ಅವರು, ಕನ್ನಿಮೋಳಿಯವರು, ಆಮೇಲೆ ನಮ್ಮ ರವಿಶಂಕರ್ ಪ್ರಸಾದ್ ಅವ್ರನ್ನ ಒಂದು ನಿಯೋಗ ಕಳಿಸ್ತಾ ಇದೆ ಬೇರೆ ಬೇರೆ ದೇಶಗಳಿಗೆ. ಹಾಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಿಮ್ಮನ್ನು ಕಳಿಸ್ತೀವಿ ಹೋಗಿ. ಭಾರತದ ಸೈನಿಕರು ತಮ್ಮ ಶೌರ್ಯದಿಂದ, ಸಾಹಸದಿಂದ ಹೆಂಗೆ ಧ್ವಂಸ ಮಾಡಿದ್ರು ಇದನ್ನ ನೋಡ್ಕೊಂಬರೋದಕ್ಕೋಸ್ಕರ ಪ್ರಿಯಾಂಕಾ ಖರ್ಗೆ ಅವ್ರನ್ನ, ಸಂತೋಷ್ ಲಾಡ್ ಅವ್ರನ್ನ, ಈ ಮಂಜುನಾಥ್ ಅವ್ರನ್ನ ನಿಯೋಗದಲ್ಲೇ ಕಳಿಸ್ತೀವಿ, ಹೋಗಿ ಬರಲಿ. ಕೇಂದ್ರ ಸರ್ಕಾರ ರೆಡಿ ಇದೆ ಬೇಕಾದ್ರೆ ಕಳಿಸೋದಕ್ಕೆ. ಬಹುಶಃ ಸಂತೋಷ್ ಲಾಡ್ ಅವರಿಗೆ ಹಿಂಜರಿಕೆ ಬಂದಿರಬಹುದು, ಸಚಿವ ಸ್ಥಾನದಿಂದ ನನ್ನನ್ನು ತೆಗೆದಾಕ್ಬಿಡ್ಬೋದು ಅಂತ ಒಂದು ಭಯ ಕಾಡ್ತಾ ಇರ್ಬೋದು ಸಂತೋಷ್ ಲಾಡ್ ಅವರಿಗೆ. ಅದಕ್ಕೋಸ್ಕರ ಅವರು ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ಇದ್ದಾರೆ. ಕೊತ್ತೂರು ಮಂಜುನಾಥ್ ಅನ್ನುವಂಥ ಶಾಸಕ ನಮ್ಮ ಮಿಲಿಟರಿ ಶಕ್ತಿ ಮತ್ತು ಶೌರ್ಯವನ್ನು ಗೇಲಿ ಮಾಡ್ತಾನಂದ್ರೆ ನಾಚಿಕೆ ಹಾಕ್ಬೇಕು ಅವನಿಗೆ. ಅವನೊಬ್ಬ ಮೀಸಲಾತಿಗೆ ಕನ್ನ ಹಾಕಿದ ವಂಶ, ಬೋಗಸ್ ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡು MLA ಆಗಿದ್ದ. ಇದರ ನಡುವಿನಲ್ಲಿ ಆಪರೇಷನ್ ಸಿಂಧೂರ ಯಶಸ್ಸಿಗಾಗಿ, ಜೊತೆಗೆ ಭಾರತೀಯ ಸೇನೆಯ ಪರಾಕ್ರಮದ ಹಿನ್ನೆಲೆಯಲ್ಲಿ ಬಿಜೆಪಿ ತಿರಂಗಾ ಯಾತ್ರೆಯನ್ನ ಮಾಡಿತು. ಆದರೆ ಈ ತಿರಂಗಾ ಯಾತ್ರೆಗೆ ಕಾಂಗ್ರೆಸ್ ಆಕ್ಷೇಪವನ್ನ ವ್ಯಕ್ತಪಡಿಸಿತು. ಅದರಲ್ಲೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಯವರು ತಿರಂಗಾ ಯಾತ್ರೆ ಮಾಡೋದಲ್ಲ, ಟ್ರಂಪ್ ಯಾತ್ರೆ ಮಾಡಿ ಅಂತ ಹೇಳಿದರು. ಸೊ ಇದಕ್ಕೆ ಸಂತೋಷ್ ಲಾಡ್ ಅವರು ಹೇಳಿದಂಥದ್ದು ಅಂದರೆ ಟ್ರಂಪ್ ಯಾತ್ರೆ ಮಾಡಲಿ, ಇವರು
ತಿರಂಗ ಯಾತ್ರೆ ಮಾಡೋದು ಬೇಡ ಅನ್ನುವಂಥದ್ದು. ಸೊ ಇದಕ್ಕೆ ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾವ ನಾಯಕರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿ. ಈ ದೇಶದ 140 ಕೋಟಿ ಜನಸಂಖ್ಯೆ ಜನ ಯುದ್ಧ ಆಗಬೇಕು, ಪಾಕಿಸ್ತಾನ ತಕ್ಕ ಪಾಠ ಕಲಿಸ್ಬೇಕಂತ ಇರತಕ್ಕಂಥ ಆ ಮನಸ್ಥಿತಿನ ನೀವು ರಾತ್ರೋರಾತ್ರಿ ಯಾಕೆ ಸೀಸ್ ಫೈರ್ನ ಒಪ್ಪಿದ್ದೀರಿ ಅಂತ ಹೇಳಿ ನೀವು ಜನಕ್ಕೆ ಹೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆ ಇದೆ. ಅದಕ್ಕೆ ನೀವು ಉತ್ತರ ಕೊಡಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಒಂದು, ಇವತ್ತು ಬಿಜೆಪಿಯವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಮನವಿ ಇದೆ, ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ಕೆ ಹೋಗಬೇಡಿ, ಟ್ರಂಪ್ ಯಾತ್ರೆ ಮಾಡಿರಿ. ನೀವು ಇನ್ನು ಮುಂದಗಡೆ ಟ್ರಂಪ್ ಫೋಟೋ ಹಾಕ್ಕೊಂಡು ಟ್ರಂಪ್ ಏನು ಹೇಳ್ತಾರೆ ಅದೇ ನಿಮ್ಮ ಸರ್ಕಾರ ಕೇಳ್ತಕ್ಕಂಥದ್ದು. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಟ್ರಂಪ್ ಏನು ಕೇಳ್ತಿದ್ದಾರೆ ಅದನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಇದೆ. ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ, ಟ್ರಂಪ್ ಯಾತ್ರೆ ಮಾಡಿರಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ಬೆಳಗ್ಗೆ ಎದ್ದು ಕೂಡಲೇ ಮನೆ ಸುತ್ತ ಇರುವಂಥ ಮರ ಗಿಡಗಳಲ್ಲಿ ಕಾಗೆಗಳು ಬಂದು ಕಾಕಾ ಕಾಕಾ ಅಂತಾರಲ್ಲ, ಹಾಗೆ ಪ್ರತಿನಿತ್ಯ ಮೋದಿಯವರ ಬಗ್ಗೆ ಕೆಡಕು ಮಾತಾಡ್ತಾರೆ. ಸಾಕ್ಷ್ಯ ಕೇಳೋ ಅಂಥದ್ದು ಈ ಥರದ್ದೆಲ್ಲ ನಡೀತಾ ಇದೆ. ಬಹಳ ನನಗೆ ಬೇಸರ ಹುಟ್ಟಿಸೋ ಸಂಗತಿ ಏನಂತಂದರೆ, ಸಂತೋಷ್ ಲಾಡ್ ಅಂತವರು ಕೂಡ ಮೋದಿಯವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಮೋದಿ ತಾನೇ ಸುಪ್ರೀಂ ಅಂತ ಭಾವಿಸ್ಬಿಟ್ಟಿದ್ದಾರೆ. ಇದು ತಿರಂಗ ಯಾತ್ರೆ ಬದಲು ಟ್ರಂಪ್ ಯಾತ್ರೆ ಮಾಡಿ ಏನು ಮಾತಾಡ್ತಿದ್ದೀರಿ ಸಂತೋಷ್ ಲಾಡ್ ಅವರೇ? ನಿಮಗೆ ಏನು ಮಾತಾಡ್ತಿದ್ರೆ ಅನ್ನೋ ಪರಿಜ್ಞಾನ ಆದರೂ ಇದೆಯಾ? ಮೋದಿಯವ್ರನ್ನ ಪ್ರತಿನಿತ್ಯನೂ ಕೂಡ ಬೈದೇ ಇದ್ರೆ ನಿಮಗೆ ತಿಂದಿದ್ದು ಅರಗಲ್ವಾ? ನನಗೆ ಸಂತೋಷ್ ಲಾಡ್ ಬಗ್ಗೆ ನೋಡಿದ್ರೆ, ಈ ಸಂತೋಷ್ ಲಾಡು ಧರ್ಮನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು. ಆದರೆ ಸಂತೋಷ್ ಲಾಡ್ ಬಾಯಿ ಬಿಟ್ಟರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ನ ಛಾಯೆನೇ ಕಾಣುತ್ತೆ. ಅವ್ರ ಮಾತುಗಳು ಆ ರೀತಿ ಕೇಳಿಸ್ತವೆ. ಆದರೆ ಈ ಸಂತೋಷ್ ಲಾಡ್ ಬಹಳ ಮೇಧಾವಿ ಥರ ಬಂದು ಬಹಳ ಪೋಸ್ ಕೊಡ್ತಾ ಇರ್ತಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರನ್ನ ಮುಗಿಸ್ತಾ ಇದ್ದೀನಿ.